ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟ್ರಾವೆಲಿಂಗ್ ವ್ಲಾಗ್. ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಅಂತ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಶ್ರೀರಂಗಪಟ್ಟಣದಲ್ಲಿ. ಅದಾದಮೇಲೆ ಮೈಸೂರು ಯೂನಿವರ್ಸಿಟಿಲಿ ಡ್ರಾಸೋಫಿಲಾ ರಿಸರ್ಚ್ ಸೆಂಟರ್ಗೆ ಹೋಗಿದ್ವಿ. ವೆರೈಟೀಸ್ ಆಫ್ ಡ್ರಾಸೋಫಿಲಾ ಇತ್ತು. ರೆಡ್ ಐ, ವೈಟ್ ಐ, ವೆಸ್ಟಿಜಿಯಲ್ ವಿಂಗ್, ನಾರ್ಮಲ್ ವಿಂಗ್ ಅಂತ. ಡ್ರಾಸೋಫಿಲಾ ಅಂದರೆ ಕನ್ನಡದಲ್ಲಿ ಗುಂಗಾರ ಅಂತಾರಲ್ಲ ಅವಳು. ಇದ್ರ ಬಗ್ಗೆ ಯಾಕೆ ಅವ್ರು ರಿಸರ್ಚ್ ಮಾಡ್ತಿದ್ದಾರೆ ಅಂದರೆ ಇದ್ರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಮತ್ತು ಹ್ಯೂಮನ್ದು ಮತ್ತು ಡ್ರಾಸೋಫಿಲಾ ಜೆನೆಟಿಕ್ಸ್ ಸಿಮಿಲರ್ ಇದೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರಂತೆ. ಇದ್ರದ್ದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 10 days ಅಷ್ಟೇ. 990 ಸ್ಪೀಸೀಸ್ ಇತ್ತು. ನಮಗೆ ತೋರ್ಸೋಕ್ಕೋಸ್ಕರ ಡ್ರಾಸೋಫಿಲಾಗೆ ಅನಸ್ತೇಷಿಯಾ ಸಹ ಕೊಟ್ಟಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ನಾನು ಭವನ್ಗೆ ಹೋದ್ವಿ ಇನ್ಸ್ಟ್ರೂಮೆಂಟ್ಸ್ ನೋಡೋಕ್ಕಂತ. ಅದು ಸಹ ತುಂಬ ಚೆನ್ನಾಗಿತ್ತು. ಬಟ್ ನನಗಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಹಂಗಾಗಿ ನಾನು ಮಾಡ್ಕೊಂಡಿಲ್ಲ. ಮೈಸೂರು ಯೂನಿವರ್ಸಿಟಿನೇ ತುಂಬ ಚೆನ್ನಾಗಿದೆ. ಬೋನ್ಸೈ ಗಾರ್ಡನ್ ಇರೋದು ಸೋಸೈಕಿ ವಿಶ್ವಂ ಮ್ಯೂಸಿಯಂ ಅಂತಿದೆ ಮೈಸೂರಲ್ಲಿ, ಅಲ್ಲಿದೆ. ತಮಿಳ್ನಾಡಿಗೆ ಹೋಗೋ ರೂಟಲ್ಲೇ ಸಿಗುತ್ತೆ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಮ್ಯೂಸಿಯಂ ನೇಮೇ ವಿಶ್ವಂ ಅಂತ ಇದೆ. ಯೂನಿಕ್ ಆಗಿರೋ ವಸ್ತುಗಳನ್ನ ಅಲ್ಲಿಟ್ಟಿದ್ದಾರೆ. ನಾವು ಮಾಮೂಲಿ ನೋಡೋ ವಸ್ತುಗಳೇ ಬೇರೆ, ಅಲ್ಲಿರೋ ವಸ್ತುಗಳೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮ್ಯೂಸಿಯಂ ಪಕ್ಕದಲ್ಲಿದೆ, ಪಕ್ಕದಲ್ಲೇ ಗಾರ್ಡನ್ ಸಹ ಇದೆ. ಇವಳು ನನ್ನ ಫ್ರೆಂಡ್ ರಕ್ಷಿತಾ ಅಂತ, ಅವಳು ಮಾತಾಡ್ತಿದ್ದಾಳೆ ವಿಡಿಯೋದಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ರಕ್ಷಿತಾ ಇದ್ದಾಳೆ. ರಕ್ಷಿತಾ, ಹೆಂಗಿದೆ ಪ್ಲೇಸ್? ತುಂಬಾ ಡೆಡಿಕೇಟೆಡ್. ಅದಕ್ಕೋಸ್ಕರ ಮಳೆಯಲ್ಲೂ ಸಹ ಏನ್ಷಿಯಂಟ್ ವಸ್ತುಗಳನ್ನ ಬಿಟ್ಟು ನಾವು ಟ್ರೀ ನೋಡಕ್ ಬಂದಿದ್ದೀವಿ. ಬಾಟ್ನಿ ಸ್ಟೂಡೆಂಟ್ಸ್ ಕೇಳಿದ್ರಲ್ಲ ಅವಳು ಹೇಳಿದ್ದು. ಪಕ್ಕದಲ್ಲಿ ಮ್ಯೂಸಿಯಂ ಇದೆ, ಅದ್ರ ಪಕ್ಕದಲ್ಲೇ ಬೋನ್ಸೈ ಗಾರ್ಡನ್ ಇದೆ. ಬೋನ್ಸೈ ಟ್ರೀಸ್ ಅಂದರೆ ಏನಂದರೆ ದೊಡ್ಡ ದೊಡ್ಡ ಟ್ರೀಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ಮಾಲ್ ಸೈಜ್ಗೆ ಅಂದರೆ ಮನೆ ಒಳಗಡೆ ನಾವು ಯಾವ ಥರ ಪ್ಲ್ಯಾಂಟ್ ಮಾಡ್ಬೋದು ಆ ಥರ ಮಾಡಿರ್ತಾರೆ. ಅದು ಹೆಂಗೆ ಮಾಡೋದು ಅಂತ ಟೆಕ್ನಿಕ್ ಇಲ್ಲ, ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ದೊಡ್ಡ ಟ್ರೀಸ್ನ ಎಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ಅಂತ. ಇದು ನೋಡಿ ಬೋಗನ್ವಿಲಿಯಾ, ಅಂದರೆ ಪೇಪರ್ ಫ್ಲವರ್ ಬರುತ್ತಲ್ಲ ಆ ಪ್ಲ್ಯಾಂಟು. ಅದೆಷ್ಟು ದೊಡ್ಡಕ್ಕೆ ಬಿಡುತ್ತೆ, ಬಟ್ ಅದನ್ನು ಎಷ್ಟು ಚಿಕ್ಕಗೆ ಮಾಡಿದಾರಂತ. ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ವಿಡಿಯೋ ಮಾಡೋಕ್ಕಂತ. ನಾನು ಲಾಸ್ಟ್ ವಿಡಿಯೋ ಮಾಡಿಕೊಂಡೆ, ಅಲ್ಲೇ ಟೈಮ್ ಆಗಿತ್ತಂತ ಬೈತಾಯಿದ್ರು ಸರು. ಬೇಗ ಬೇಗ ಮಾಡಿಕೊಂಡೆ, ಸ್ವಲ್ಪ ಶೇಕ್ ಆಗಿದೆ. ಇದು ನೋಡಿದಿರಲ್ಲ ನಿಂಬೆಹಣ್ಣು, ನೋಡಿ ಅದೆಷ್ಟು ಚಿಕ್ಕ ಮರದಲ್ಲೇ ನಿಂಬೆಹಣ್ಣು ಬಿಟ್ಟಿದೆ ಅಂತ. ತಮಿಳ್ನಾಡಿಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಸರ್ ಅವಸರ ಮಾಡೋರು. ತಮಿಳ್ನಾಡಿಗೆ ಹೋಗೋಕ್ಕೆ ಬಾರ್ಡ್ರು ಕ್ಲೋಸ್ ಆಗುತ್ತೆ ಬೇಗ ಅಂತ, ಅದಕ್ಕೋಸ್ಕರ ನಾನು ಬೇಗ ಬೇಗ ವಿಡಿಯೋ ಮಾಡ್ಕೊಂಡಿರ್ಬೋದು. ಎಷ್ಟು ಚಿಕ್ಕ ಮರಗಳಿದ್ದಾವೆ ಮತ್ತು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಇದನ್ನು ನಾವು ಮನೇಲಿ ಸಹ ಇಡ್ಕೋಬೋದು. ಇದು ಮತ್ತೆ ದೊಡ್ಡಕ್ಕೆ ಬೆಳೆಯುತ್ತೆ ನನಗೇನಿಲ್ಲ, ಇಷ್ಟೇ. ಮತ್ತಿದು ಜಾಸ್ತಿ ಏನು ಬೆಳವಣಿಗೆ ಆಗೋಲ್ಲ. ಇದಕ್ಕೋಸ್ಕರ ಅವ್ರು ಏನು ಕೆಮಿಕಲ್ ಏನು ಯೂಸ್ ಮಾಡಲ್ಲ ಅಂತಲೂ ಸಹ ಹೇಳ್ತಾಯಿದ್ರು. ಆ ಪಾಟಲ್ಲಿ ಏನು ನ್ಯೂಟ್ರಿಷನ್ ಸಪ್ಲೈ ಮಾಡಿದ್ದಾರೆ ಅದಷ್ಟೇ, ಮತ್ತೇನೂ ಇಲ್ಲ. ಬಟ್ ಆ ಗಿಡನ ಮತ್ತೆ ಬೇರೆ ಕಡೆ ಹಾಕಿದರೆ ನಾವು ದೊಡ್ಡಕ್ಕೆ ಬೆಳೆಯುತ್ತೆ. ಆದರೆ ನಾವು ಅದೇ ಪಾಟಲ್ಲಿ ಬಿಟ್ಟಿವಿ ಅಂದರೆ ಅಷ್ಟೇ ಚಿಕ್ಕಕ್ಕಿರುತ್ತೆ. ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಎಲ್ಲ ಕಡೆ ಮರಗಳಂದರೆ ಹೇಳೋಕ್ಕಾಗಲ್ಲ ಬಿಡಿ. ಇದು ನೋಡ್ರಿ, ಹುಣ್ಸೆಹಣ್ಣಿನ ಮರ ಇಷ್ಟೇ ಇರೋದು, ಅಷ್ಟರಲ್ಲೇ ಕಾಯಿ ಬಿಡುತ್ತೆ. ಇದಕ್ಕೆ ಬೋನ್ಸೈ ಟ್ರೀಸ್ ಅಂತ ಹೇಳೋದು. ಇದು ನೋಡಿ, ಆಲದ ಮರ ಎಷ್ಟು ಚಿಕ್ಕದಾಗಿ ಬಿಟ್ಟಿದೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ಲ್ಯಾಂಟ್ಸ್ಗಳನ್ನು ನಾವು ವ್ಯೂ ಮಾಡಿ ಮನೇಲಿ ಸಹ ಇಟ್ಕೋಬೋದು ಅಂತ ಹೇಳಿದೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಮಾಮೂಲಿ ಪ್ಲ್ಯಾಂಟ್ಸ್ ನಾವು ತೊಗೊಳೋದ್ಕಿಂತ 1 ಲಕ್ಷ 2 ಲಕ್ಷದಷ್ಟು ಬೆಲೆ ಬಾಳುತ್ತೆ ಅನ್ಸುತ್ತೆ ಒಂದೊಂದು ಪ್ಲ್ಯಾಂಟ್ಸು. ಯಾಕಂದರೆ ಅವ್ರು ಅಷ್ಟೊಂದು ಟೆಕ್ನಿಕ್ನ ಯೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ. ವಾಚ್ಮ್ಯಾನ್ ಇದ್ರು, ಅವ್ರು ಹೇಳ್ತಾ ಇದ್ರು ಇದು ರಾಜಸ್ಥಾನ್ ಕಲ್ ಬಂಡೆ ಅಂತ. ಕೇಳಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಬಂಡೆ ಅಂದ್ರೆ ಅವರು ರಾಮ ಸೇತುವೆ ಕಟ್ಟಕ್ಕೆ ಈ ಬಂಡೆಯಿಂದ. ಚೆನ್ನಾಗಿದೆ. ಬಟ್ ಅದ್ರ ಮೇಲೆ ಕಾಲಿಟ್ರೆ ಒಳಗೆ ಹೋಗಲ್ವಾ? ಅದು ಹೋಗುತ್ತಾ? ಹೋಗಲ್ಲ. ಅದ್ರದ್ದು ಕಲ್ಲಲ್ಲ, ಅದಕ್ಕೆ ಹೋಗಲ್ಲ. ತಮಿಳ್ನಾಡು ಬಾರ್ಡರಲ್ಲಿ, ಅಂದರೆ ಇಂಡಿಯನ್ ಬಾರ್ಡರ್ ಅದು, ಅಲ್ಲಿ ಧನುಷ್ಕೋಡಿ ಅಂತ ಇದೆ. ಅಲ್ಲಿರೋ ಸಮುದ್ರದಲ್ಲಿ ಏನಂತ ಅಂದರೆ ರಾಮ ಸೇತುವೆ ಕಟ್ಟಿರೋದು ಅದೇ ಸಮುದ್ರದಲ್ಲಿ. ಯಾಕಂದರೆ ಸೀತೆಯನ್ನು ಕರ್ಕೊಂಡು ಬರೋಕ್ಕಂತ ಅಲ್ಲಿ ಉಪಯೋಗಿಸಿರೋ ಕಲ್ಲಂತ ಅವ್ರು ಹೇಳ್ತಾ ಇದ್ರು. ನಾನು ವಿಡಿಯೋ ಮಾಡ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಅಡ್ಡ ಬರ್ತಿದ್ರು, ಅದಕ್ಕೆ ಹೇಳ್ತಿದ್ದೆ ನೀವೆಲ್ಲ ವಿಡಿಯೋದಲ್ಲಿ ಬರ್ತೀರಾ, ನಾನೇನು ಮಾಡೋಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಬಾಯ್ಸ್ ನಾವು ಬರೋದು ಬೇಡವಾ ವಿಡಿಯೋದಲ್ಲಿ ಅಂತ ಕೇಳ್ತಾ ಇದ್ರು. ಎಲ್ಲಿದ್ದಾರೆ?
ನೋಡಿ ಹಲಸಿನ ಮರ ಇದು ಸಹ ಚಿಕ್ಕಕ್ಕಿದೆ. ಅದಕ್ಕೆ ನನ್ನ ಫ್ರೆಂಡಿಗೆ ಒಂದು ಡೌಟ್ ಬಂದು ಕೇಳ್ತಾ ಇದ್ಲು, ಹಲಸಿನಕಾಯಿ ಸಹ ಚಿಕ್ಕಕ್ಕೆ ಬಿಡುತ್ತಾ ಅಂತ. ಬಟ್ ಸೈಜ್ ಏನು ವೇರಿ ಆಗಲ್ಲ ಅದರಲ್ಲಿ, ಹಣ್ಣಲ್ಲಿ. ನೋಡ್ರಿ ಇಲ್ಲಿ ಇವರು ತಂತಿ ಸುತ್ತಾ ಇದ್ದಾರೆ ಮರಕ್ಕೆ. ನಾವು ಅಂದ್ಕೊಂಡ್ವಿ ಹಿಂಗೆ ತಂತಿ ಸುತ್ತೋದ್ರಿಂದ ಏನಾಗುತ್ತೆ ಅಂದರೆ ಮರದ ಗ್ರೋತ್ ಕಡಿಮೆ ಆಗುತ್ತೆ, ಹಂಗಾಗಿ ಮರಗಳು ಚಿಕ್ಕದಿದೆ ಅಂತ. ಬಟ್ ಅವ್ರು ಹೇಳಿದ್ರು ತಂತಿ ಸುತ್ತೋದು ಏನಕ್ಕಂದರೆ ಕರೆಕ್ಟಾಗಿ ಶೇಪ್ ಬರಲಿ ಮರ ಅಂತ ಸುತ್ತಾರಂತೆ. ಅಂದರೆ ಇವಾಗ ದೊಡ್ಡ ದೊಡ್ಡ ಮರಗಳೆಲ್ಲ ನೋಡಿ ಕೆಳಗಡೆ ಕೊಂಬೆ ಎಲ್ಲ ಇಡೆ ಬಿದ್ದಿರುತ್ತೆ. ಬಟ್ ಈ ಥರ ಚಿಕ್ಕ ಮರಗಳನ್ನ ಮಾಡಿದಾಗ ಈ ಥರ ಮತ್ತೆ ಕೊಂಬೆ ಬರಬಾರ್ದಂತ ತಂತಿ ಸುತ್ತಾರೆ, ಅಂದರೆ ಶೇಪ್ ಕೊಡೋಕ್ಕೋಸ್ಕರ ಅಷ್ಟು ತಂತಿ ಸುತ್ತೋದಂತ ಹೇಳ್ತಾ ಇದ್ರು. ಮತ್ತೆ ಹೇಳ್ತಾ ಇದ್ಲು ಈ ಗಾರ್ಡನ್ ಪೀಸ್ ಆಗಿದೆ, ಚೆನ್ನಾಗಿದೆ, ಇಲ್ಲೇ ನಾನು ತಂತಿ ಸುತ್ಕೊಂತ ಇದ್ದು ಬಿಡ್ತೀನಿ ಅಂತ. ಅಷ್ಟು ಪೀಸ್ ಆಗಿತ್ತು ಆ ಗಾರ್ಡನ್, ಆ ಗಿಡಗಳ ಮಧ್ಯ. ಇನ್ನು ವಿಡಿಯೋ ಮಾಡ್ತಾ ಇದ್ವಿ, ಅಲ್ಲೇ ಫೋನ್ ಬರ್ತಾ ಇತ್ತು, ಆಯ್ತಾ ಬರ್ರಿ ಬೇಗ ಅಂತ. ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದೆ ರಕ್ಷಿತಾ, ಅದಕ್ಕೋಸ್ಕರ ಬೇಗ ಬೇಗ ನೋಡ್ಕೊಂಡು ಓಡೋಗಿದ್ವಿ ಬಸ್ ಹತ್ರ. ಅಷ್ಟು ಟೈಮ್ ಆಗಿಬಿಟ್ಟಿತ್ತಲ್ಲೇ ಸರ್ ಬೈತಾರಂತ. ನಮಗೆ ಲಿಟ್ರಲಿ ಈ ಗಾರ್ಡನ್ ಬಿಟ್ಟೋಗೋ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು, ಇಲ್ಲೇ ಇರಬೇಕನ್ನಿಸ್ತಾ ಇತ್ತು. ಅಲ್ಲೆಲ್ಲ ಒಳಗೆಲ್ಲ ಓಡಾಡಕ್ಕೆ ಬಿಡ್ತಿರಲಿಲ್ಲ, ಬಟ್ ನಮಗೆಲ್ಲ ಒಳಗೆಲ್ಲ ಓಡಾಡ್ಬೇಕು ಅನಿಸ್ತಾ ಇತ್ತು. ಅಲ್ಲಿ ಹಾಕಿದ್ರು ಹುಲ್ಲು ಗಾವಲ್ ಮೇಲೆ ಓಡಾಡಬೇಡ್ರಿ ಅಂತ, ಹಂಗಾಗಿ ನಾವು ಒಳಗಡೆ ಏನೂ ಹೋಗಲಿಲ್ಲ. ಇದು ನೋಡ್ರಿ ಬೊವೆನ್ ವಿಲಿಯನೇ, ಅಂದರೆ ಪೇಪರ್ ಫ್ಲವರ್ ಬರುತ್ತಲ್ಲ ಅದು ಎಷ್ಟು ಚಿಕ್ಕ ಪ್ಲ್ಯಾಂಟ್ ಇದೆ, ಅದರಲ್ಲೇ ಸಹ ಹೂಗಳು ಬಿಟ್ಟಿದೆ. ನೋಡಿಕೊಂಡು ಇವಾಗ ನಾವು ಮೈಸೂರು ಬಿಟ್ಟು ತಮಿಳ್ನಾಡಿಗೆ ಹೋಗ್ತಾ ಇದ್ವಿ, ಕೊಯಮತ್ತೂರು ಸ್ಟೇ ಇರೋದು. ಸ್ಟೇ ಆಗಿ ನೈಟ್ ಫೈರ್ ಕ್ಯಾಂಪ್ ಹಾಕಿದ್ವಿ, ಅದಂತೂ ಮಸ್ತ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇದೇ ನೋಡಿ ನಾವು ಸ್ಟೇ ಆಗಿದ್ದು ರೆಸಾರ್ಟು, ಕಾಡ್ ಮಧ್ಯದಲ್ಲಿತ್ತು, ಎವರ್ಗ್ರೀನ್ ರೆಸಾರ್ಟ್ ಅಂತ. ಒಂದಿಷ್ಟು ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ನೈಟ್ ಟೈಮು, ಚಳಿಗೆ ಬಿಸಿ ಕಾಸ್ಕೊಂಡು. ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರಮೈಸ್ ಮಾಡಿ ಬಲವಿದೆ, ಸೋಷಿಯಲ್ ಕಾಸಿಗೆ 12 ಸ್ಟ್ರೈಕು ನಾನು ಮಾಡಲೇ. ಒಂದಿಷ್ಟು ಫನ್ ಮತ್ತು ಹ್ಯಾಪಿ ಮೂಮೆಂಟ್ಸ್ ನಮ್ಮ ಲೈಫಲ್ಲಿ ಆಗಿರೋದು ಹೇಳ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಫೋಟೋಸ್ ಎಲ್ಲ ತೊಗೊಂಡು, ಇದು ನಮ್ಮ ಬಾಟ್ನಿ ಡಿಪಾರ್ಟ್ಮೆಂಟು. ನೆಕ್ಸ್ಟ್ ನಾವು ಕೊಯಮತ್ತೂರು ಹೋಗಬೇಕಿತ್ತು. ಇದು ಸತ್ಯಮಂಗಲಂ ಫಾರೆಸ್ಟು, ನೋಡಿರಿ ಎಷ್ಟು ಚೆನ್ನಾಗಿದೆ. ಗಾಡ್ ಸೆಕ್ಷನಲ್ಲಿ ಹೋಗಿದ್ದು, ತುಂಬ ಚೆನ್ನಾಗಿತ್ತು ವ್ಯೂ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ ನಿಮಗೂ ತೋರಿಸ್ಬೇಕಂತ. ನಮಗೆ ಟ್ರಿಪ್ ಮಾಡಿ ಎಷ್ಟೇ ಸುಸ್ತಾಗಿದ್ರು ಇಂಥ ಒಂದು ನೇಚರ್ ಇರೋವಂಥ ಪ್ಲೇಸಸ್ಗೆ ಹೋದರೆ ಎಷ್ಟೋ ಸಮಾಧಾನ ಅನಿಸುತ್ತೆ ಅಲ್ವಾ? ನಿಮಗೂ ಹಿಂಗೆ ಅನಿಸುತ್ತಾ? ನೆಕ್ಸ್ಟ್ ನಾವು ತಮಿಳ್ನಾಡು ಯೂನಿವರ್ಸಿಟಿಗೆ ಎಂಟರ್ ಆದ್ವಿ. ಇದು ತಮಿಳ್ನಾಡು ಯೂನಿವರ್ಸಿಟಿ, ತುಂಬ ದೊಡ್ಡ ಯೂನಿವರ್ಸಿಟಿ, ಅಂದರೆ ತುಂಬ ದೊಡ್ಡ ಯೂನಿವರ್ಸಿಟಿ ಇದು. ಅಲ್ಲಿ ಫಸ್ಟು ರಿಮೋಟ್ ಸೆನ್ಸಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ವಿ. ರಿಮೋಟ್ ಸೆನ್ಸಿಂಗ್ ಅಂದರೆ ಈಗ ಡ್ರೋನ್ಸ್ ಎಲ್ಲ ಇರುತ್ತಲ್ಲ, ಡ್ರೋನ್ಸು, ಏರೋಪ್ಲೇನ್ಸು, ಆ ಥರ ರಿಮೋಟ್ ಸೆನ್ಸಿಂಗ್ ಏರಿಯಾಸು. ಅಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಡ್ರೋನ್ಸ್ ಬಗ್ಗೆ ಎಲ್ಲ. ಈಗ ಔಷಧಿ ಹೊಡೆಯೋಕ್ಕೆಲ್ಲ ಡ್ರೋನ್ಸೇ ಯೂಸ್ ಮಾಡ್ತಾ ಇದ್ದಾರೆ. ಆ ಡ್ರೋನ್ಸ್ಗಳನ್ನೆಲ್ಲ ಅಲ್ಲಿ ಮಾಡೆಲ್ ಆಗಿ ಇಟ್ಟಿದ್ರು, ಅದನ್ನು ನೋಡಿದ್ವಿ. ಆಮೇಲೆ ಅದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ, ಆಮೇಲೆ ಎಲ್ಲಾದರೂ ಫೈರ್ ಬಂದರೆ ಯಾವ ಥರ ಅದು ಡ್ರೋನ್ ಎಸ್ಕೇಪ್ ಆಗುತ್ತೆ ಫೈರಿಂದ, ಅಥವಾ ಮಳೆ ಬಂದರೆ, ಆ ಥರ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಮತ್ತು ಅದಕ್ಕೆ ಚಾರ್ಜ್ ಕೆಪಾಸಿಟಿ ಎಷ್ಟಿದೆ, ಚಾರ್ಜ್ ಬ್ಯಾಟ್ರಿ ಯಾವ ಥರ ಇರುತ್ತೆ, ಮತ್ತು ಆಪರೇಟರ್ ಯಾವ ಥರ ಮಾಡಬೇಕಂತಲೂ ಸಹ ಹೇಳಿದರು. ಇವಾಗ ನೋಡ್ತಿದ್ದೀರಲ್ಲ, ಇದೇ ಅಂದರೆ ಸ್ಪ್ರೇ ಮಾಡ್ತಿರಲ್ಲ ಔಷಧಿ ತೋಟಕ್ಕೆ, ಆ ಡ್ರೋನ್ ಇದು. ಇದು ಕೆಪಾಸಿಟಿ 5 ಲೀಟರ್ಸ್ ಏನೋ ಹಿಡಿಯುತ್ತೆ ಅಂತ ಅಂದರು. ವೆರೈಟೀಸ್ ಆಫ್ ಡ್ರೋನ್ಸ್ ಇತ್ತು. ಡ್ರೋನ್ಸ್ ಎಲ್ಲ ನೋಡ್ಕೊಂಡು ಇವಾಗ ನೆಕ್ಸ್ಟ್ ನಾವು ನೋಡಿ ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಮಾಡೋಕ್ಕೋಸ್ಕರ ಮಾಡಿರುವಂಥ ಮಾಡೆಲ್. ಕ್ಯಾಟಲ್ ಫೋಡರ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಕ್ಯಾಟಲ್ಗೆ ಯಾವ ಥರ ನಾವು ಬೆಳೆನ ಬೆಳಿತೀವಿ ಮತ್ತು ಅದಕ್ಕೆ ಯಾವ ಥರ ಫೀಡ್ ಮಾಡಿದರೆ ಚೆನ್ನಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇತ್ತು. ಆ ಡಿಪಾರ್ಟ್ಮೆಂಟ್ ಕಡೆ ಹೋದ್ವಿ. ಮತ್ತು ಯಾವುದ್ಯಾವುದು ಅವ್ರು ಮಾಡಿರೋವಂಥ ಬೀಜಗಳು ಸಕ್ಸಸ್ ಆಗಿದೆ ಅಂತ ನಮಗಷ್ಟು ಗೊತ್ತಿರಲಿಲ್ಲ. ಅಂದರೆ ನಾವು ಬರೀ ಹುಲ್ಲಷ್ಟೇ ಹಾಕ್ತಾರೆ ಹಸುಗಳಿಗೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ವೆರೈಟೀಸ್ ಆಫ್ ಹುಲ್ಲಲ್ಲೇ ತುಂಬ ವೆರೈಟೀಸ್ ಇತ್ತು. ಅದಕ್ಕೆ ಅವರೇ ಒಂದು ಸಪ್ರೇಟ್ ನೇಮ್ ಕೊಟ್ಟು ಈಲ್ಡ್ ಸಹ ಹೆಂಗೆ ಬರುತ್ತೆ ಅಂತ ಅದನ್ನೆಲ್ಲ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ನಾವೆಲ್ಲಿಗೋದ್ರೂ ನಮ್ಮ ಬುಕ್ಸು ಪೆನ್ನು ಮಾತ್ರ ಬಿಡ್ತಾ ಇರಲಿಲ್ಲ. ನಾವು ಎಲ್ಲ ಕಡೆ ಬರ್ಕೊಂತ ಹೋಗ್ತಾ ಇದ್ವಿ. ಇವಾಗ ನೆಕ್ಸ್ಟ್ ನಾವು ಮೆಡಿಷನಲ್ ಯೂಸ್ ಇರೋಂಥ ಪ್ಲ್ಯಾಂಟ್ಸ್ದು ಒಂದು ಗಾರ್ಡನ್ ಇತ್ತು, ಆ ಗಾರ್ಡನ್ಗೆ ಹೋಗಿದ್ವಿ. ಆ ಗಾರ್ಡನಲ್ಲಿ ತುಂಬ ವೆರೈಟೀಸ್ ಆಫ್ ಮೆಡಿಷನ್ಗೆ, ನಾವು ಮೆಡಿಷನ್ಸ್ಗೆ ಯಾವ ಆಯುರ್ವೇದಿಕ್ಕಿಗೆ ಯೂಸ್ ಮಾಡ್ತೀವೋ ಆ ಪ್ಲ್ಯಾಂಟ್ಸ್ ಎಲ್ಲ ಅಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ರು.
ಅದಾದಮೇಲೆ ಸೀಡಿಂಗ್ ಟೆಕ್ನಿಕ್ ಆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ವಿ. ಇದೆಲ್ಲ ತಮಿಳ್ನಾಡು ಯೂನಿವರ್ಸಿಟಿಲೇ ನಾವು ಕವರ್ ಮಾಡಿದ್ದು. ವೆರೈಟೀಸ್ ಆಫ್ ಸೀಡಿಂಗ್ ಟೆಕ್ನಿಕ್ ಇತ್ತು. ಈ ಕಡೆ ನೋಡಿ ಇಲ್ಲಿ ಒಂದು ಪೇಪರಲ್ಲೂ ಸಹ ಸೀಡ್ಲಿಂಗ್ ಮಾಡ್ತಿದ್ದಾರೆ. ಅಂದರೆ ನ್ಯೂಟ್ರಿಟಿವ್ ಪೇಪರೇ ಬರುತ್ತೆ, ಅದರಲ್ಲಿ ಮಾಡಿರೋದು. ನೆಕ್ಸ್ಟ್ ಪೆಟ್ರಿ ಡಿಶ್, ಅದರಲ್ಲೂ ಸಹ ಸೀಡ್ಲಿಂಗ್ ಮಾಡ್ತಾ ಬಂದುಬಿಟ್ಟು ಆ ಸೀಡ್ಸ್ ಜರ್ಮಿನೇಟ್ ಆಗಕ್ಕೆ ಬೇಕಾಗಿರೋಂಥ ಟೆಂಪ್ರೇಚರ್ನ ಪ್ರೊವೈಡ್ ಮಾಡುವಂಥ ಮಿಷಿನ್. ಇವಾಗ ನೆಕ್ಸ್ಟ್ ನಾವು ಫಾರೆಸ್ಟ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ವಿ. ಇದಂತೂ ಮಸ್ತ್ ಅಂದರೆ ಮಸ್ತ್ ಇತ್ತು. ನಿಮಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇತ್ತಂತ. ಇಲ್ಲಿ ನೀವು ನೋಡ್ತಿರೋ ಅನಿಮಲ್ಸ್ ಎಲ್ಲ ರಿಯಲ್ ಅನಿಮಲ್ಸ್ನೇ ಸಾಯಿಸಿ ಅದರೊಳಗಿರೋ ಮಾಂಸ ಮತ್ತು ಮೂಳೆಗಳನ್ನೆಲ್ಲ ತೆಗೆದು ಅದರೊಳಗಡೆ ಹತ್ತಿ ತುಂಬಿ ಇಟ್ಟಿದ್ದಾರೆ. ಇಲ್ಲಿ ಇಂಥ ತುಂಬ ಅನಿಮಲ್ಸ್ನ ಇಲ್ಲಿಟ್ಟಿದ್ದಾರೆ. ನಾವಂತೂ ರಿಯಲಾಗಿ ಈ ಅನಿಮಲ್ಸ್ನೆಲ್ಲ ನೋಡೋಕ್ಕಾಗುತ್ತೋ ಇಲ್ವೋ, ಬಟ್ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿರೋದು ಓನ್ಲಿ 1 ವೆರೈಟೀಸ್ 2 ವೆರೈಟೀಸ್ ಅಷ್ಟೇ, ಬಟ್ ಅದರಲ್ಲೇ ಎಷ್ಟು ವೆರೈಟೀಸ್ ಆಫ್ ಕೀಟಗಳು, ಇನ್ಸೆಕ್ಟ್ಸ್ಗಳು ಅವನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದರು. ಫಾರೆಸ್ಟಲ್ಲಿ ಸಿಗೋ ಯಾವುದನ್ನು ಬಿಟ್ಟಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಟ್ಟೆಗಳು ಎಷ್ಟು ಥರ ಇದೆ ನೀವೇ ನೋಡಿ. ಫಾರೆಸ್ಟಲ್ಲಿ ಮುಂಚೆ ಜೀವನ ಮಾಡ್ತಿದ್ರಲ್ಲ ಆದಿವಾಸಿಗಳು, ಅವರವು ಬಟ್ಟೆಗಳು, ಅಲ್ಲಿ ಸಿಕ್ಕಿರೋಂಥ ಇಯರಿಂಗ್ಸು ಎಲ್ಲದನ್ನು ಸಹ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಚಿಟ್ಟೆಗಳೇ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ. ಇದಷ್ಟು ಅದೇ. ಇವಾಗ ನೋಡ್ತಾ ಇರೋದು ಅಸ್ಥಿ ಪಂಜರ. ಇವಾಗ ನೋಡ್ತಾ ಇರೋದು ಬುಲ್ ಸ್ಕೆಲಿಟನ್ ಅಂದರೆ ಹಸು, ಅದ್ರದ್ದು ಸ್ಕೆಲಿಟನ್. ಇವಾಗ ನೆಕ್ಸ್ಟ್ ನೋಡೋದು ಆನೆ ಅಸ್ಥಿ ಪಂಜರ. ಇದು ನೋಡಿ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡ ಆಕಾರದಲ್ಲಿತ್ತು. ಅದ್ರ ತಲೆಬುರುಡೆಗಳನ್ನು ಸಹ ಅಲ್ಲೇ ಇಟ್ಟಿದ್ರು. ಇದು ಆಲ್ರೆಡಿ ಕ್ಲೋಸ್ ಆಗಕ್ಕೆ ಬಂದಿತ್ತು. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಒಳಗೆ ಬಿಟ್ಟರು. ಎಲ್ಲಾದರೂ ಕ್ಲೋಸ್ ಮಾಡಿಬಿಟ್ಟಿದ್ರೆ ನಮಗೆ ಇಂಥದ್ದೆಲ್ಲ ನೋಡೋಕ್ಕೆ ಚಾನ್ಸಸ್ ಸಿಗ್ತಿರಲಿಲ್ಲ ಅನಿಸುತ್ತೆ. ಇದು ನೋಡಿ ಹದ್ದು, ಮೇ ಬಿ ಇದು ಗೂಬಿ ಅಲ್ಲ ಗೂಬೆ ನೋಡಿ. ಇಲ್ಲಿ ಕೋಬ್ರಾ ಎಂಥ ಪಕ್ಷಿ ತಿಂತಾ ಇರೋದೊಂದು, ಅದನ್ನು ಸಹ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಹಾವುಗಳಿದೆ, ಎಲ್ಲ ರಿಯಲ್ ಹಾವುಗಳೇ. ನೋಡೋಕ್ಕೆ ಒಂಥರ ಭಯ ಅನಿಸೋದು. ಅಷ್ಟು ನೋಡಿದ್ದೀವಿ. ಇದೆ ಅದನ್ನೇ ಹೇಳ್ತೀವಿ. ಈಗ ರೀಸೆಂಟಾಗಿ ಇದು ವೈಪರ್ ಇಂಥದ್ದೇ, ಕೋಬ್ರನೂ ಇಂಥದ್ದೇ ದೊಡ್ಡದು. ಇಲ್ಲಿ ನೋಡಿ ಕ್ಯೂಟಾಗಿರೋ ಮೊಲಗಳಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು 3 ಅಫ್ಟಿಯರ್ ಏನೋ ಇದೆ, ಅದರಲ್ಲಿ ನಮಗೆ 2 ಅಫ್ಟಿಯರ್ ಅಷ್ಟೇ ನೋಡೋಕೆ ಬಿಟ್ಟಿದ್ದು ಟೈಮ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫಾರೆಸ್ಟ್ ರಿಸೋರ್ಸಸ್ಸು. ಇಲ್ಲಿರೋದೆಲ್ಲ ಗನ್ಗಳು, ಅವ್ರು ಆವಾಗ ಯೂಸ್ ಮಾಡ್ತಿರೋಂಥ ಗನ್ಗಳು, ಮತ್ತು ಬಾಣಗಳು ಸಹ ಇಲ್ಲಿದೆ. ತೋರಿಸ್ತೀನಿ ತಡೀರಿ. ಇದು ಮಚ್ಚುಗಳು, ಇವು ನೋಡಿ ಇದಷ್ಟು ಬಾಣಗಳು. ಅವೆಲ್ಲ ಫಾರೆಸ್ಟಲ್ಲಿ ಸಿಕ್ಕಿರೋವನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಪ್ಲಾಂಟ್ ಅರ್ಬೇರಿಯಂ ಸಹ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಇವಾಗ ನಾವು ಇದನ್ನು ಮಾಡ್ತಾ ಇದ್ದೀವಿ, ಅರ್ಬೇರಿಯಂ ಪ್ರಿಪ್ರೇಷನ್. ಊದುಬತ್ತಿ ಬರುತ್ತಲ್ಲ ಅದ್ರದ್ದು ಅರ್ಬೇರಿಯಂ, ಅದ್ರದ್ದು ಪ್ಲಾಂಟ್ ಅರ್ಬೇರಿಯಂ ಸಹ ಮಾಡಿದ್ರು. ಕಾಡಲ್ಲಿರುವಂಥ ಮನೆಗಳು ನೋಡಕ್ಕೆ ಹೋಗೋಣ. ನನಗೆ ಈ ಮೂಲೆ, ನೀವಿಬ್ಬರು ಅಲ್ಲಿರಿ. ಇದು ನಮ್ಮ ಗೆಸ್ಟ್ ಹೌಸ್ ಅಂತ ಹಿಂಗೆಲ್ಲ ಆಟ ಆಡ್ತಾ ಇದ್ವಿ. ಮನೆಗಳು ಎಷ್ಟು ಚೆನ್ನಾಗಿತ್ತಲ್ಲ ನೋಡೋಕ್ಕೆ. ಫ್ಲಾಶ್ ಆಫ್ ಮಾಡಬೇಕು ಸರ್, ಫ್ಲ್ಯಾಶ್ ಹಾಕಿದರೆ ಬ್ಲ್ಯಾಕ್ ಕಲರ್ ಬರುತ್ತೆ. ಎಲ್ಲ ಬರಬೇಕು ಬಟ್ ನಾನು ಇಂಗ್ಲೀಷ್ ಹಾಂ ಸರ್ ಇಲ್ಲ ರೆಸಿನ್ಸ್ ಗನ್ಸು ಇದ್ರ ಮೇಲೆ ವರ್ಕ್ ಮಾಡಿಸ್ಬೋದು. ಅದಕ್ಕೆಲ್ಲ ಪ್ಲಾಂಟ್ಗಳನ್ನ ಲಿಸ್ಟ್ ಮಾಡಿ. ಇದೆಲ್ಲ ಕಲ್ಲುಗಳು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ ಕಾಡಲ್ಲಿ ಸಿಕ್ಕಿರೋ ಅಂತ ನಾವು ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಇವಾಗೆಲ್ಲ ನೋಡಿಕೊಂಡು ಹೊರಗೆ ಹೋಗ್ತಾ ಇದ್ವಿ. ಫೈನಲಿ ತಮಿಳ್ನಾಡು ಯೂನಿವರ್ಸಿಟಿ ಬಿಟ್ಟು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನನಗಲ್ಲಿ ನವಿಲು ಕಾಣಿಸ್ತಾ ಇತ್ತು, ಅದನ್ನು ಸಹ ವೀಡಿಯೋ ಮಾಡ್ಕೊಂಡೆ. ಇವಾಗ ನೆಕ್ಸ್ಟ್ ನಾವು ಕೊಯಮತ್ತೂರು ಈಶಾ ಫೌಂಡೇಶನ್ಗಂತ ಹೋದ್ವಿ. ಬಟ್ ನಾವು ಬೇಗ ಹೋಗಬೇಕು, 7:30ಗೆ ಈಶಾ ಫೌಂಡೇಶನ್ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ, ಅಷ್ಟರೊಳಗಡೆ ಹೋಗ್ಬೇಕಂತ ಹೋದ್ವಿ. ಆದರೂ ಮಳೆ ಬರ್ತಿರೋ ಕಾರಣ ಈಶಾ ಫೌಂಡೇಶನ್ ಲೈಟಿಂಗ್ಸ್ನ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟ್ ನಾವು ಊಟಿಗೆ ಬಂದಿದ್ದೀವಿ. ಊಟಿಲಿ ಎಂಥ ಚಳಿ ಅಂತೀರಾ, ಸಖತ್ತು ಚಳಿ. ಬೆಳಗಿನ ಜಾವ ಬಂದಿದ್ದು ನಾವು ಊಟಿಗೆ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಊಟಿಲಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ನೆಕ್ಸ್ಟ್ ನಾವು ಪ್ಲೇಸಸ್ ನೋಡೋಕ್ಕಂತ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಫಸ್ಟ್ ನಾವು ರಾಯಲ್ ಬೊಟಾನಿಕಲ್ ಗಾರ್ಡನ್ ಊಟಿಗೆ ಹೋಗಿದ್ವಿ. ಇಲ್ಲಿ ನಾವು ಯಾಕೆ ಹೋಗಿದ್ವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ನ ನಾವು ನೋಡೋಕ್ಕೋಸ್ಕರ ಹೋಗಿದ್ದು. ಎಷ್ಟು ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ನೋಡಿದ್ವಿ, ಎಷ್ಟು ದೊಡ್ಡ ದೊಡ್ಡ ಟ್ರೀಸ್ ಇತ್ತಂದರೆ
ನಮ್ಮ ಸರ್ಗಳೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು ಯಾವ ಪ್ಲ್ಯಾಂಟು ಯಾವ ಫ್ಯಾಮಿಲಿಗೆ ಅದು ಬಿಲಾಂಗ್ ಆಗುತ್ತೆ ಅಂತೆಲ್ಲ ಅದನ್ನೆಲ್ಲ ಕೇಳಿಕೊಂಡು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಬೇಕಂತ ಬಿಟ್ಟಿದ್ರು. ಸೊ ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಈ ಬೊಟಾನಿಕಲ್ ಗಾರ್ಡನ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೊಟಾನಿಕಲ್ ಗಾರ್ಡನ್ಗೆ ಹೋದ್ವಿ. ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಂದ್ರೆ ಸಂಪಿಗೆ ಹೂ ಬಿಡುತ್ತಲ್ಲ ಆ ಮರ ಇದು. ಪ್ರಿಮಿಟಿವ್ ಫ್ಯಾಮಿಲಿ ವೈಕೇಲಿಯ ಚಂಪಕ ಸರ್ ಮಾಡಿ ಇಲ್ಲಿ ನೋಡಿ. ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ. ಒಂದೇ ಪ್ಲ್ಯಾಂಟಲ್ಲಿ 2 ಥರ ಲೀವ್ಸ್ ಇದೆ. ಬನ್ನಿ ಇವಾಗ ಸರ್ರಲ್ಲೇ ಅವಸರ ಮಾಡ್ತಿದ್ದಾರೆ ಹೋಗ್ಬೇಕು ಬೇಗ ಅಂತ. ಸೊ ಬೇಗ ಬೇಗ ವೀಡಿಯೋ ಮಾಡ್ಕೊಂಡು ಹೋದೆ. ನೋಡಿ ಕಾಕ್ಟಸ್ ಗಾರ್ಡನ್ ಅಂದರೆ ಮರುಭೂಮಿಲಿ ಬೆಳೆಯುತ್ತಲ್ಲ ಆ ಪ್ಲ್ಯಾಂಟ್ಸ್ದೇ ಗಾರ್ಡನ್ ಮಾಡಿದ್ರು. ನೋಡಿ ಅಲ್ಲೆಲ್ಲ ಮುಳ್ಳಿನ ಪ್ಲ್ಯಾಂಟ್ ಎಲ್ಲ ಇದೆ. ನೋಡಿ ಕಾಕ್ಟಸ್ ಗಾರ್ಡನ್ ಅಂತ ಬೋರ್ಡ್ ಸಹ ಇದೆ. ಇವಾಗ ನೆಕ್ಸ್ಟ್ ನಾವು ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ಅದರಲ್ಲೂ ಫ್ಲವರ್ಸ್ ಎಷ್ಟು ಟೈಪ್ಸ್ ಆಫ್ ಫ್ಲವರ್ಸ್ ಇದೆ ತೋರಿಸ್ತೀನಿ ನೋಡಿ. ಇದು ಎಂಟ್ರೆನ್ಸ್ ಗ್ಲಾಸ್ ಹೌಸ್ದು. ನೋಡಿದರೆ ಎಷ್ಟು ಚೆನ್ನಾಗಿದೆ ನೋಡಿ. ಸೆಮಿ ಟ್ರಾನ್ಸ್ಪರೆಂಟ್ ಸ್ಟೆಮ್ ಇರುತ್ತೆ ಇದರಲ್ಲಿ. ಬಟ್ ಇಲ್ಲಿ ವೈಪರ್ ಬೀಟಲ್ ವಿಳ್ಯದೆಲೆ. ಇದರಲ್ಲ ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು. ಇದು ನೋಡಿ ಬಟರ್ಫ್ಲೈ ಥರ ಇಲ್ವ ಫ್ಲವರು. ಅದಾದಮೇಲೆ ಇಲ್ಲಿ ಕ್ಯಾರೆಟಿಗೆ ಫೇಮಸ್ ಅಂತ ಕ್ಯಾರೆಟ್ ತೊಗೊಂಡ್ವಿ. ಇವಾಗ ನಾವು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬೆಳೆದಿರುವಂಥ ಒಂದು ಗಾರ್ಡನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನೀಲಗಿರಿ ಮರಗಳು ತುಂಬ ಇದ್ವು. ನೀಲಗಿರಿ ಎಣ್ಣೆ ಸಹ ಅಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು. ಅದರದ್ದು ಇನ್ಸ್ಟ್ರೂಮೆಂಟ್ಸ್ ನೋಡೋಕ್ಕಂತ ಹೋಗಿದ್ವಿ. ಇಲ್ಲೆಲ್ಲ ನೋಡಿ ಇವಾಗ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟೀ ಫ್ಯಾಕ್ಟ್ರಿಗೆ ಹೋದ್ವಿ. ಅಲ್ಲಿ ಟೀ ಫ್ಯಾಕ್ಟ್ರಿಲೂ ಸಹ ಒಂದು ಒಳ್ಳೆ ಟೀ ಕೊಟ್ಟರು. ಟೀ ಕುಡಿದ್ವಿ. ಅದಾದಮೇಲೆ ಟೀ ಹಿಂಗೆ ಟೀ ಲೀವ್ಸಿಂದ ಹೇಗೆ ಟೀ ಪುಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತಲೂ ಸಹ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಟೀ ಲೀವ್ಸ್ನ ಹಾಕ್ತಾರಂತೆ. ಅದು ಹೋಗಿ ಆ ಕಂಡೆನ್ಸರಲ್ಲಿ ಏನಂದರೆ ಹೀಟ್ ಪ್ರೊವೈಡ್ ಮಾಡಿ ಅದು ಸ್ವಲ್ಪ ಡ್ರೈ ಆದಮೇಲೆ ಟೀ ಪುಡಿ ಏನೋ ಸೋದಿಸಿ ಕೆಳಗಡೆ ಬರುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಈ ವೆದರ್ ಎಷ್ಟು ಚೆನ್ನಾಗಿದೆ. ಊಟಿಲಿ ಮಸ್ತಿತ್ತು, ಬಟ್ ಸ್ವಲ್ಪ ಚಳಿ ಇತ್ತಷ್ಟೇ. ಇವಾಗ ನಾವು ಲಾಸ್ಟ್ ಕರ್ನಾಟಕ ರೇಷ್ಮೆ ಸೀರೆ ಗಾರ್ಡನ್ಗೆ ಬಂದಿದ್ವಿ. ಇಲ್ಲೂ ಸಹ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಮತ್ತು ಹೂಗಳು ಮಾತ್ರ ತುಂಬ ಚೆನ್ನಾಗೇ ಇತ್ತು. ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಈ ಥರ ಎಲ್ಲ ಏನೋ ಡೆಕೋರೇಷನ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ನೋಡಿ ಎಷ್ಟು ದೊಡ್ಡ ಗಾರ್ಡನ್ ಮಾಡಿದ್ದಾರೆ. ಇದು ಕರ್ನಾಟಕ ರೇಷ್ಮೆ ಸೀರೆ ಗಾರ್ಡನ್ ಅಂತ. ನೋಡಿ ಉಳ್ಳಲ್ಲೇ ನವಿಲು ಮಾಡಿದ್ದಾರೆ. ಸಂಜೆ ಹೋಗಿರೋದ್ರಿಂದ ಕಾಣಿಸ್ತಾ ಇರಲಿಲ್ಲ ಬೆಳಕಿಗೆ. ನೆಕ್ಸ್ಟ್ ಮುಗೀತು ನಮ್ಮ ತಮಿಳ್ನಾಡು ವಿಸಿಟು. ಊರಿಗಂತ ಹೊರಟಿದ್ವಿ, ಬಟ್ ಮಧ್ಯದಲ್ಲಿ ಒಂದು ಇಷ್ಟು ಫೈರ್ ಕ್ಯಾಂಪ್ ಹಾಕಿ ಮತ್ತೆ ಫುಲ್ಲು ಬಸ್ಸಲ್ಲಿ ಸಾಂಗ್ ಹಾಕೊಂಡು ಚೆಂದ ಎಂಜಾಯ್ ಮಾಡಿ.
ಇದಾಗಿತ್ತು ನಮ್ಮ ತಮಿಳ್ನಾಡು ವಿಸಿಟ್. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಾನಂತೂ ತುಂಬ ಟೈಮ್ ತಗೊಂಡೆ ವೀಡಿಯೋ ಎಡಿಟ್ ಮಾಡೋಕ್ಕೆ. ಆ್ಯಕ್ಚುಲಿ ಇದು 20 ಮಿನಿಟ್ಸ್ದೇನೋ ವೀಡಿಯೋ ಇದೆ. ತುಂಬ ಟೈಮ್ ತೊಗೊಂತು ವೀಡಿಯೋ ಎಡಿಟ್. ನನಗೆ ಕಾಲೇಜ್ ಇರೋದ್ರಿಂದ ಎಡಿಟೇ ಮಾಡೋಕ್ಕಾಗ್ತಿರಲಿಲ್ಲ. ಅದು ಬೇರೆ ಇವಾಗ ಲಾಸ್ಟಿಂಗಲ್ಲ, ಹಾಗಾಗಿ ಸೆಮಿನಾರ್ ಅಸೈನ್ಮೆಂಟ್ಸ್ ಅಂತ ಇದೇ ಆಗ್ತಿತ್ತು. ಸೊ ಇವತ್ತು ಟೈಮ್ ತೊಗೊಂಡು ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಅಲ್ಲಿ